ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಷಯ ಹೇಳುವುದೆ ಅಂತಂದರೆ, ನಾನು ಇವತ್ತಿಗೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ 1 ತಿಂಗಳಾಯಿತು. ಅದು ಕೂಡ ನಿಮ್ಮ ಸಪೋರ್ಟಿಂದ. ನೀವು ಪ್ರತಿಯೊಬ್ಬರು ನನ್ನ ಕಂಟೆಂಟ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೊಂದು ನನ್ನನ್ನು ಒಂದು ಲೆವೆಲ್ಗೆ ತಂದಿದ್ದೀರಲ್ಲ, ಯು ಆರ್ ದ ಗ್ರೇಟ್ ಅಂತ ಹೇಳ್ತೇನೆ. ಮತ್ತು ನಿಮ್ಮಿಂದಾಗಿ ನಾನಿರುವಂಥದ್ದು, ಅಂದರೆ ನಾನು ಮಾಡಿದ ಕಂಟೆಂಟ್ ಕ್ರಿಯೇಷನನ್ನು ನೀವು ಶೇರ್ ಮಾಡಿದ್ರಿಂದ ನಾನು ಒಂದು ಲೆವೆಲಲ್ಲಿ ಇದ್ದೇನೆ. ಇಲ್ಲದಿದ್ದರೆ ನಾನು ಎಂತ ಸಹ ಇಲ್ಲ. ಅದಕ್ಕೆ ನಿಮ್ಮಿಂದಾಗಿ ನಾನು 1 ತಿಂಗಳು ಸಕ್ಸಸ್ಫುಲ್ಲಿ ನಡೆಸಿದೆ ಕಂಟೆಂಟ್ ಕ್ರಿಯೇಷನ್. ನಿಮಗೆಲ್ಲರಿಗೂ ಮೈ ಬಾಟಮ್ ಆಫ್ ದ ಹಾರ್ಟ್, ಎಲ್ಲರಿಗೂ ನನ್ನ ಬಾಟಮ್ ಆಫ್ ದ ಹಾರ್ಟಿಂದ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯು. ನಾನು ತುಂಬ ಖುಷಿಯಲ್ಲಿದ್ದೇನೆ. 1 ತಿಂಗಳು ಸಕ್ಸಸ್ಫುಲಿ ಹೋಯಿತು. ಹೀಗೆ ನಾನು ಮುಂದೆ ಕೂಡ ಒಳ್ಳೆಯ ಕಂಟೆಂಟ್ ಕೊಡ್ತಾ ಇರ್ತೇನೆ, ಒಳ್ಳೆಯ ಜರ್ನಿ ನೋಡ್ತೇನೆ, ಮತ್ತು ನಿಮಗೆ ತೋರಿಸ್ತೇನೆ ನನ್ನ ಜರ್ನಿ ಹೇಗೆ ಆಗ್ತಾ ಉಂಟು, ಹೇಗೆ ಆಗಿದೆ, ಹೇಗೆ ಆಗ್ತದೆ ಅಂತ. ಹಾಗೆ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಹೀಗೆ ಮುಂದೆ ಕೂಡ ಇರಲಿ ಅಂತ ಕೇಳ್ತಾ, ನನ್ನ ಜೀವನದ ಸಾಧನೆಗೆ ಮೆಟ್ಟಿಲು ಮಾಡಿಕೊಟ್ಟವರು ನೀವು. ನಾನು ಏನಾದರೂ ಒಂದು ಸಾಧನೆ ಮಾಡಬೇಕಿದೆ, ಅದಕ್ಕೆ ಮೆಟ್ಟಿಲು ಮಾಡಿಕೊಟ್ಟವರು ನೀವು. ಮತ್ತು ನಾನು 10th, 9th ಮತ್ತು PUC ಇರುವಾಗ ನನ್ನ ಸಾಧನೆಗೆ ಮೆಟ್ಟಿಲಾದವರು ನನ್ನ ಫ್ರೆಂಡ್ಸ್ನವರು ಮತ್ತು ಟೀಚರ್ಸ್ನವರು. ಅವರನ್ನು ಯಾವತ್ತೂ ಮರೆತು ಬಿಡಲಿಕ್ಕಿಲ್ಲ. ಅಂದರೆ ಏನಾದರೂ ಒಂದು ಮಾಡಬೇಕಿದ್ರೆ, ಅಂದರೆ ನಾವೀಗ ತುಂಬ ನಾಟಕ ಎಲ್ಲ ಮಾಡ್ತಿದ್ವಿ. ಸ್ಕ್ರಿಪ್ಟ್ ಎಲ್ಲ ನನ್ನ ಫ್ರೆಂಡ್ ಮತ್ತು ನಾನು ಸೇರಿ ಬರೀತಿದ್ದದ್ದು. ಆ ಫ್ರೆಂಡ್ ತುಂಬ ಹೆಲ್ಪ್ ಮಾಡಿದ್ದಾನೆ ನನಗೆ, ನಾಟಕ ಎಲ್ಲ ಬರಲಿಕ್ಕೆ, ಅದನ್ನು ಡೈರೆಕ್ಟ್ ಮಾಡಲಿಕ್ಕೆ, ಒಬ್ಬೊಬ್ಬರನ್ನು ನಿಲ್ಲಿಸಿ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡಿದ್ದೇನೆ. ಅವನಿಗೆ ನಾನು ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿ ಈಸ್ ದ ಒನ್ ಆಫ್ ದ ಮೋಸ್ಟ್ ಗ್ರೇಟ್ಫುಲ್ ಪರ್ಸನ್ ಟು ಮೀ, ಥ್ಯಾಂಕ್ಫುಲ್ ಪರ್ಸನ್ ಟು ಮೀ. ಅಂದರೆ ಅವ ಮಾಡಿಕೊಟ್ಟ ಇಷ್ಟು ನಾಟಕ, ಮತ್ತು ತುಂಬ ಫ್ರೆಂಡ್ಸ್ನವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಮೀನ್ಸ್ ಅವರ ನಾಟಕಕ್ಕೆ ಬರಲಿಲ್ಲದ್ರೆ ಯಾವುದು ಕೂಡ ಇಲ್ಲಲ್ಲ, ಹಾಗೆ ಅವರೊಂದು ಹೆಲ್ಪ್ ಮಾಡಿದ್ದಾರೆ. ಈಗ ಒಂದು ನಾಟಕ ಬರಿತಿದ್ದೇನೆ ನಾನು, ನಿಮಗೆ ಅದು ಬೇಗವೇ ತಿಳಿಸ್ತೇನೆ ಎಂಥ ನಾಟಕ, ಎಂಥ ವಿಷಯ ಅಂತ ಬೇಗವೇ ಹೇಳ್ತೇನೆ, ಎಂಥ ವಿಷಯ ಅಂತ. ಅದಕ್ಕೆ ಹೆಸರು ಕೂಡ ಹೇಳ್ತೇನೆ ನಿಮಗೆ. ಮತ್ತು ಅದನ್ನು ನಾನು ಪ್ರೆಸೆಂಟ್ ಕೂಡ ಮಾಡ್ತೇನೆ ನನ್ನ ಕಾಲೇಜಲ್ಲಿ. ಎಲ್ಲ ಸಪೋರ್ಟ್ ಸಿಗುವಾಗ ನಾವು ಮಾಡುವಂಥ ಕಾರ್ಯಕ್ಕೆ ಯಾವತ್ತೂ ಅಡೆತಡೆ ಬರುವುದಿಲ್ಲ. ಒಮ್ಮೆ ನಾವು ಒಂದು ವಿಷಯವನ್ನು ದೃಢವಾಗಿ ನಂಬಿದರೆ, ಅಂದರೆ ನಾನು ಮಾಡಲೇಬೇಕು ಆ ವಿಷಯ, ನನಗೆ ಆ ಕಾರ್ಯ ಆಗಲೇಬೇಕು ಅಂದಾಗ ನಾವು ಅದನ್ನು ಯಾವತ್ತೂ ಬಿಡುವುದಿಲ್ಲ. ನಾವು ಮನಸ್ಸೇ ಇಲ್ವ ಮಾಡಲಿಕ್ಕೆ, ಅಂದರೆ ನನಗೆ ಬೇಡ, ನಾನು ಮಾಡೋದೇ ಇಲ್ಲ ಅಂದರೆ ಅದು ಎಂತ ಮಾಡಲಿಕ್ಕೆ ಆಗುತ್ತಿಲ್ಲ. ಅದಕ್ಕೆ ನೀವು ಮನಸ್ಫೂರ್ತಿಯಾಗಿ ಎಲ್ಲವನ್ನು ಮಾಡಿ, ಮನಸ್ಸಿಟ್ಟು ಮಾಡಿ, ಮನಸ್ಸಿಚ್ಛೆಯಿಂದ ಮಾಡಿ, ನಿಮ್ಮ ಆ ಕೆಲಸ ಯಾವುದಾದ್ರೂ ಇದ್ದರೆ ಅದು ಆಗ್ತದೆ ಅಂತ ನಾನು ಹೇಳ್ತೇನೆ. ಅಷ್ಟು ಹೇಳ್ತೇನೆ, ಅಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.